ರೋಲ್ ಬಂದ ಅದೇ ರೋಲ್ ಬಂದ ಅಣ್ಣ. ಈ ಟೈಮಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ಈ ಟೈಮಲ್ಲಿ ನೀವು ಇಲ್ಲಿ ಯಾರನ್ನೇ ಜ್ಞಾಪಿಸ್ಕೊಳ್ತಾ ಇದ್ದೀರಾ? ಇನ್ನೊಂದು ಅವ್ರಿಗೆ ಯಾರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ನೀವು ಇಷ್ಟಪಡ್ತೀರಾ? ಹೇಳಲ್ಲ ಭರತಣ್ಣ ಅಂದ್ರೆ ಅವರೇ ಎಲ್ಲ ಸಪೋರ್ಟ್. ಈ ಪಾರಿವಾಳ ಏನೇ ಸಪೋರ್ಟ್ ಮಾಡಬೇಕು, ಈ ಪಾರಿವಾಳ ಟೂರ್ನಮೆಂಟ್ ನಡೆಸಬೇಕು ಅವರೇ ಎಲ್ಲ ಸ್ಪಾನ್ಸರು ಮಾಡಿದ್ದಾರೆ. ಇಷ್ಟೊಂದು ಮಾಡಿದ್ದಾರೆ ಈ ಟೂರ್ನಮೆಂಟ್ಗೋಸ್ಕರ. ಬೆಳೆಸ್ತಾ ಇದ್ದಾರೆ ಅವರು ನಮಗೆ ಎಲ್ಲ ಇದಕ್ಕೂ ಅವರೇ. ಅವ್ರ ಅಣ್ಣ ಥರ ನನಗೆ. ನಾನು ದೂರ ನೆನ್ಸ್ಕೊಂಡೆ ಆಕ್ಚುಲಿ. ಅವರು ಅಕ್ಕಿಶೋಗಿ ಮಾಡ್ತಾ ಇದ್ದಾರೆ. ಅಕ್ಕಿಶೋಗಿ ಅವರು ಬಿಟ್ಟಿದ್ದಾರೆ. ಅವರು ಸೆಕೆಂಡ್ ಪ್ರೈಸ್ ಎಲ್ಲ ಹೊಡೆದಿದ್ದಾರೆ. ನಮ್ಮ ಏರಿಯಾ ಟೂರ್ನಮೆಂಟಿಗೆ ಹೊಡೆದ್ರು. ಬಟ್ ಏನೇ ಸಪೋರ್ಟು, ಇವಾಗ ಅಣ್ಣ ಎಕ್ಸ್ಟ್ರಾ ಫಸ್ಟ್ ಒಳ್ಳೆ ಟೈಮ್ ಬಿಟ್ರೆ ಅವ್ರಿಗೊಂದು ಬೆಳ್ಳಿಯಲ್ಲಿ ಏನ ಕೊಡೋದು ಅದೆಲ್ಲ ತುಂಬಾ ಮಾಡೋದು, ಬೆಳಿಲಿ ಅಂತ. ஸோ கைஸ் அண்ணனா இப்போ இவ்வளோ பரத் அண்ணான்னு சொல்லியிருக்காங்க. ஆக்சுவலி அவர் தான் ஃபுல்லு சப்போர்ட் இங்கே. ஆக்சுவலி இப்போ யாருன்னா ஒருத்தர் ஒரு 10 ஹவர் விட்டாங்கன்னு வச்சுக்கோங்க, ஒரு எக்ஸ்ட்ரா ஒரு நல்ல ஹவர் விட்டாங்கன்னா அவங்களுக்கு சப்போர்ட் பண்ணுறது. அப்படி ஏன்னா கொஞ்சம் அவங்களுக்கு எதுனா நம்ம இப்போ என்கரேஜ் பண்ணுறது, அவங்களுக்கு கிஃப்ட் கொடுக்குறது, ப்ரைஸ் கொடுக்குறது. இதனால என்ன ஆகும்னா நம்ம இன்னும் என்கரேஜ் பண்ணுற மாதிரி தூக்கி விடுற மாதிரி ஆகிடும். நம்ம இன்னும் நல்லா ஷோக்கி பண்ண போகலாம். ஸோ முழுக்க அண்ணா சொன்னது என்னன்னா எங்களுக்கு நல்ல சப்போர்ட்டாக இருக்காரு, பின்னாடி இருந்து எங்களுக்கு தூக்கி விட்டுன்னு இருக்காருன்னு அதை சொன்னார். ஸோ நிறைய பேருக்கு ஹெல்ப் பண்ணுறதுக்கு யாரும் இல்லைன்னு இந்த ஷோக்கியில் வந்துட்டு ಉண்மையாக சொல்லணும்னா ಸಪೋರ್ಟ್ ಮಾಡೋರು ಯಾರು ಇಲ್ಲ. ಸಪೋರ್ಟ್ ಇರೋರಿಗೆ ಖಂಡಿತ ಅವ್ರು ಅಚೀವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸಪೋರ್ಟ್ ಇಲ್ದವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ದೊಡ್ಡವ್ರಿಗೆ ನಾನು ಕೇಳ್ತೀನಿ. ಬ್ಲೂಸ್ ರಾಜೇಂದ್ರ ಅಂತ ಅವರು ನೆಕ್ಸ್ಟ್ ವರ್ಷ ಇನ್ನೂ ದೊಡ್ಡದಾಗಿ ಮಾಡೋಣ ಟೂರ್ನಮೆಂಟ್ ಅವರು ಹೇಳಿದ್ದಾರೆ. ಅವರು ಸಪೋರ್ಟ್ ಮಾಡ್ತೀನಿ. ಬ್ಲೂಸ್ ಟೂರ್ನಮೆಂಟ್ ಗೊತ್ತಲ್ಲ, ಅವರೇ ರಾಜೇಂದ್ರ ಅವರು ಹೇಳಿದ್ದಾರೆ. ಇದೇ ಮಾಡಿ ಇನ್ನು ಸ್ವಲ್ಪ ಬೆಳ್ಸೋಣ, ಯಶವಂತಪುರ್ನ ಬೆಳ್ಸೋಣ ಅಂತ ಬಿಟ್ಟು ಹೇಳ್ತಾರೆ. ಬಿಟ್ಟು ಕಿಶೋರ್ ಬೇರೆ ಏನೂ ಹೇಳಲ್ಲ. ಅವರು ಸಪೋರ್ಟ್ ಎಲ್ಲ ಕೈ ಕೊಡೋಕೆ ಬರ್ತಾರೆ. ಪಾರಿವಾಳ ಆಗಿ ಖಂಡಿತ ಅಣ್ಣ, ಕೈ ಕೊಟ್ರೇನೆ ಇದೆಲ್ಲ ಶೋಕಿ ದೊಡ್ಡದು ಮಾಡೋಕ್ಕಾಗುತ್ತೆ. ಅಣ್ಣ ಈ ಫೋಟೋದಲ್ಲಿ ಹಾಕಿದ್ರಲ್ಲ ರೆಗ್ದಾರು. ಸೊ ಆಕ್ಚುಲಿ ಅದನ್ನ ಟೈಮ್ ನೋಡಿದೆ ನಾನು, ಅಲ್ಲೇ ಫಸ್ಟ್ ಪ್ರೈಸ್ ಹೊಡೆದಿದ್ದೀನಿ ಅಂತ ಹೇಳಿದ್ರೆ ಓಕೆನಾ? ನಿಮ್ಮ ಬಗ್ಗೆ 9 ಕಾಲವರ ಆಡ್ತು. ಇದೇ ಅಕ್ಕಿ, ಆ ಅಕ್ಕಿ ಬಗ್ಗೆ ಸ್ವಲ್ಪ ಹೇಳಿ. ಇದೇ ಅಕ್ಕಿ ಓಕೆ. ಸೊ ಈ ಅಕ್ಕಿ ಹೆಂಗ ನಾವು ಉಡನೆಲ್ಲ ನೀವೇ ಸ್ವಲ್ಪ ಹೇಳಿ. ಇದು 3 ಉಡಾನ್ ಅಕ್ಕಿ. ಓಕೆ, 3 ಉಡಾನ್ ಅಕ್ಕಿ. ಅಕ್ಕಿ ಗಟ್ಟಿ ಬಾಜಿನೇ ಮಾಡಲ್ಲ. ಓಕೆ. ನಮ್ಮ ಮನೆಗೆ ಎಲ್ಲ ಉಳ್ಳಾಕೊಂಡೆ ಅಕ್ಕಿ ಆಡೋದು. ಇದು ಉಳ್ಳಾಕೊಂಡೆ ಅಕ್ಕಿ ಆಡಿ. ಓಕೆ. ಉಳ್ಳಾಕೊಂಡು ಬರೀ ಸುಮ್ಮನೆ ಹೆಂಗೆ ಅನ್ನತ್ತೆ. ಓಕೆ, ಅಷ್ಟೇ. ஸோ இதே ஆக்கி ஃபோட்டோவில் இருக்கிறது. இதே. ஸோ கைஸ் இந்த ஃபோட்டோவில் இருக்கீங்க இல்லையா, இந்த ஃபோட்டோவில் இருக்கிற புறா தான். ஸோ அங்கே வந்துட்டு 8 ஹவர் இங்கே இருக்குது பாருங்க. 8 ஹவர் புறா பறந்துருக்கு. திரும்ப மறாத வருஷம் கூட 9 ஹவர் பறந்துருக்கு. இல்லை அதே வருஷம். ஓகே, அதே வருஷமே திரும்ப 9 ஹவர் பறந்துருக்கு. 8 ஹவர் புறா பறந்து திரும்ப 9.25 ஹவர் புறா அதே புறா பறந்துருக்கு. ஸோ இதே புறா தான் ரெக்தார். ಅಣ್ಣ ಈಗ ನಾನು ಕೇಳಬೇಕಂದ್ರೆ, ಈಗ ವುಡನ್ ಬಗ್ಗೆ ಮಾತಾಡಿದ್ರಲ್ಲ, ನನಗೆ ತುಂಬಾ ಜನ ಕೇಳ್ತಾರೆ ಅದು ಓಕೆನಾ? ಸೊ ಈ ವುಡನ್ ಬಗ್ಗೆ ಅಂದರೆ ಸಿಂಗಲ್ ವುಡನ್ ಅಂದರೆ ಏನು, ಡಬಲ್ ವುಡನ್ ಅಂದರೆ ಏನು, ಟ್ರಿಬಲ್ ವುಡನ್ ಅಂದರೆ ಏನು? ಸೊ ಅದ್ರ ಬಗ್ಗೆ ಸ್ವಲ್ಪ ಅಷ್ಟೇ ತಿಳಿಸ್ಕೊಡಿ. 3 ಉಡಾನ್ ಅಕ್ಕಿ ರೇರ್ ಅಕ್ಕಿ ತೋರಿಸ್ನಲ್ಲ, ಎಲ್ಲ ಅಕ್ಕಿ 3 ಉಡಾನ್ಗೆ ಆಡಲ್ಲ. ಒಂದು ಎಲ್ಲರೂ ಸಿಂಗಲ್ ಉಡಾನ್ ತೊಗೊತಾರೆ, ಡಬಲ್ ಉಡಾನ್ ತೊಗೊಂತಾರೆ. ಅಕ್ಕಿ ಇನ್ನೊಂದೇನು ಗೊತ್ತಾ, ಅಕ್ಕಿ ಬಿಡೋರಿಗೆ ಗೊತ್ತಿರುತ್ತೆ. 3 ಉಡಾನ್ ಅಕ್ಕಿನ ಬಿಟ್ಟು ನೋಡಿನೇ ಒಂದೊಂದು ಅಕ್ಕಿ ಇದೂ ಬಾಲ ಕಟ್ಟರೆ ಅಕ್ಕಿ ಆಡಲ್ಲ. ಓಕೆ, ಬಾಲ ಕಟ್ಟರೆ ಅಕ್ಕಿನೇ ಆಡಲ್ಲ. ಬಾಲ ಬಿಚ್ಚೇ ಬಿಟ್ಕೊಂಡ್ಬರ್ಬೇಕು. ಫಸ್ಟ್ ಸತಿ ಬಿಡಬೇಕು, ರೆಸ್ಟ್ ಮಾಡಬೇಕು. 2 ದಿನ ಮಾಡ್ತೀನಿಲ್ಲ, ನಾನು 3 ದಿನ ಮಾಡ್ತೀನಿ. ಈ ಅಕ್ಕಿ ಬಗ್ಗೆ ಹೇಳ್ತೀನಿ. ಆಮೇಲೆ 2 ಉಡಾನ್ ಡಬಲ್ ಉಡಾನು ಸಿಂಗಲ್ ಉಡಾನ್ ಹೇಳ್ತೀನಿ. ಇದು 3 ದಿನ ರೆಸ್ಟ್ ಮಾಡ್ತೀನಿ. ಫಸ್ಟ್ ದಿನ ಬಿಡ್ತೀನಿ, ಫಸ್ಟ್ ದಿನಾನು ಬಿಡ್ತೀನಿ. ಸೆಕೆಂಡ್ ದಿನ ನಾಳೆನೂ ಬಿಡ್ತೀನಿ. ನಾಳೆಗೆ ಬಂದ್ಬಿಡತ್ತೆ ಅಕ್ಕಿ 6 ಅವರ್. ಓಕೆ, ಫಸ್ಟ್ ದಿನ ಅಕ್ಕಿ 2.25 ಅವರ್ ಅಕ್ಕಿ ಆಡಿದ್ರೆ 2.25 ಅವರ್ 3 ಅವರ್ ಮೇಲೆ ಅಕ್ಕಿ ಆಡಿದ್ರೆ ಸೆಕೆಂಡ್ ದಿನ 6 ಅವರ್ ಅಕ್ಕಿ 3ನೇ ದಿನ ಅಕ್ಕಿ ಗ್ಯಾರಂಟಿ ಆಡುತ್ತೆ ಅಂತ ಹೇಳ್ತೀವಿ. ஓகே, அக்கி லாங்கா கட்டு. ஸோ அதே 3 உடன், இது 3 உடன். ஸோ கைஸ் அண்ணா என்ன சொல்கிறதுன்னா, இப்போ அண்ணன் இந்த 3 உடன் பறக்கிற புறா வந்து ரொம்ப ரேரு அண்ணா சொன்னது ஓகேங்களா? ஸோ 3 உடன் எப்படின்னா, இந்த 3 நாள் 2 நாள் வந்து அப்படின்னா 3 நாள் ரெஸ்ட் கொடுப்பாங்க. இன்னைக்கு ஒரு புறா வந்து ஒரு 3 ஹவர் மேலே புறா பறக்கணும். மறாவது நாள் 4ஆவது நாளுக்கு 6 நாள் ஓகேங்களா, 6 ஹவர். இந்த 2 நாள் வந்து நல்லா புறா பறந்துச்சுன்னா 3ஆவது நாள் டேரெக்டாக சீலுக்கு விடுறது. ஸோ இதுதான் 3 உடன் புறாங்க. ஃபர்ஸ்ட் நாள் புறா பறக்கணும். அதனால அதுக்கு என்னென்ன மீனிங்கு, இப்போ ஃபர்ஸ்ட் நாள் வந்து 3 ஹவர் மேலே புறா வந்து பாஸ் ஆனாவே போதும். 2ஆவது நாள் 3ஆவது நாள் கண்டிப்பாக புறா பறக்கணும். ஸோ இதுதான் வந்து 3 ஹவர் 3 உடன் பண்ணுறது புறா. ಇದು 2 ಉಡನ್ ಅಣ್ಣ. ಫಸ್ಟ್ ಉಡಾನ್ ಹೇಳ್ತೀನಿ, ರೆಸ್ಟ್ ಮಾಡ್ಕೊಂತೀವಿ.
2 ದಿನ ಅಕ್ಕಿ ನೋಡ್ಕೊಂತೀವಿ, ಎದೆ ಊತ ಬರಬೇಡ್ದು, ಎದೆ ಊತ ಬಂದ್ಬಿಡುತ್ತೆ. ಫಾಲ್ಟ್ ಆಗೋದ್ರೆ ನೀವು ಎಷ್ಟು ರೆಸ್ಟ್ ಕೊಡ್ತೀರ ಅಷ್ಟೇ ಮೇಂಟೈನ್ ಮಾಡಬೇಕು. ಅಕ್ಕಿಗೆ ಮೈ ಭಾರ ಹೋಗಿದೆ ಹೇಳಲ್ಲ ಫಿಟ್ಟು ಜಾಸ್ತಿ 2 ದಿನ 3 ದಿನ ಯಾಕಿಗೆ ಯಾವ ಥರ ರೆಸ್ಟ್ ಬೇಕು, ಪೇಪರ್ ಆಗೈತಾ ಏನೈತೆ ಆ ಕಂಡೀಷನ್ ನೋಡ್ಕೊಂಡು 2 ದಿನ ಕೊಡ್ತೀವಿ, ನಾವು 3 ದಿನ ಕೊಡ್ತೀವಿ. ಇದು ಸಿಂಗಲ್ ಉಡಾನ್ ಬಗ್ಗೆ ಹೇಳ್ತೀನಿ. 2 ದಿನ ಆಯ್ತಾ ರಾತ್ರಿ ಫ್ರೀ ಮಾಡ್ಕೊತೀವಿ, ಫ್ರೀ ಒಂದೊಂದು ಅಕ್ಕಿ ಫ್ರೀ ಕೇಳುತ್ತೆ, ಒಂದೊಂದು ಅಕ್ಕಿ ಹಂಗೆ ಬಿಟ್ಬಿಡ್ತೀವಿ. ನಾನು ತುಂಬ ಯೂಸ್ ಮಾಡಲ್ಲ ಸಿಂಗಲ್ ಉಡಾನು, ನಂಗೆ ಗೊತ್ತಾಗಲ್ಲ ಕಂಡೀಷನ್, ನನಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಇರಲ್ಲ. ಒಂದೇ ಸತಿ ಟೂರ್ನಮೆಂಟ್ ರೆಸ್ಟ್ ಮಾಡಿ ಬಿಡೋನು ಕಾನ್ಫಿಡೆನ್ಸ್. ನಾನು ಯಾವಾಗ ಅಕ್ಕಿನ ಡಬಲ್ ಉಡಾನ್ಗೆ ತೊಗೊಂಡ್ಬಿಟ್ಟು ಡಬಲ್ ಉಡಾನ್ ಒಳ್ಳೆ ಬಾಜಿ ಅಕ್ಕಿ 2 ದಿನ ರೆಸ್ಟ್ ಮಾಡ್ತೀನಿ, 2 ಇಲ್ಲ 3 ದಿನ ಹೇಳಿದ್ನಲ್ಲ ಆ ಥರ ಮಾಡಿ ಬಾಲ ಕಟ್ತೀನಿ. ಬಾಲ ಕಟ್ತೀನಿ ಬಾಜಿ ನೋಡಿ ಕುಚ್ ಬಾಲನ ಕಡ್ಡಿ ಬಾಲನ ಬರೀ ಸೆಂಟ್ರಲ್ ಹಾಕಿ ಮಾಡಬೇಕಾ ನೋಡ್ತೀನಿ. ಇವಾಗ ಹೆಂಗೆ ಈ ಕಂಡೀಷನ್ ಅಂತ ಉಡಾನ್ಗೆ ಆಗುತ್ತೆ. ಒಂದೊಂದು ಒಳ್ಳೆ ಬಾಜಿ ಅಕ್ಕಿ ಉಡಾನ್ ಫುಲ್ ಟೈಟ್ ಬಾಲ ಮಾಡಿದೆ 2 ಅವರ್ 3 ಅವರ್ ಅಕ್ಕಿ ಆಡುತ್ತೆ. ಬಾಲ ಬಿಟ್ಟಿದೆ ಅಕ್ಕಿ ಲಾಂಗ್ ಆಗುತ್ತೆ. ಇದು ಒಳ್ಳೆ ಅಕ್ಕಿ, ಒಳ್ಳೆ ಅದೇ ಒಂದು ಒಳ್ಳೆ ಅಕ್ಕಿ ಇದ್ರೆ ಚಿಕ್ಕ ಹುಡುಗರು ಬಿಟ್ರೇನೋ ಅಕ್ಕಿ ಆಡೋದು. ಖಂಡಿತ ಒಳ್ಳೆ ಅಕ್ಕಿ ಇಲ್ಲ ಅಂದ್ರೆ ಯಾರು ಬಿಟ್ರೇನೋ ಅಕ್ಕಿ ಆಡಲ್ಲ. ಆ ಥರ ಬಾಲ ಕಟ್ತೀವಲ್ಲ ಬಿಡ್ತೀವಿ, ತಿನ್ನಕ್ಕೆ ಹಂಗೆ ಬಿಟ್ಬಿಡ್ತೀವಿ. ಇದು ಡಬಲ್ ಉಡಾನ್. ಸೊ ಡಬಲ್ ಉಡಾನ್ ಅಂದ್ರೆ ನಿಮ್ಗೆ ಎಷ್ಟು ದಿವಸ ನೀವು ರೆಸ್ಟ್ ಕೊಡ್ತೀರಾ ಅಕ್ಕಿಗೆ? ಅಕ್ಕಿ ಕಂಡೀಷನ್ ನೋಡಿ 2 ಇಲ್ಲ 3 ದಿವಸ ರೆಸ್ಟ್ ಕೊಡ್ತೀರಾ? ಮಿನಿಮಮ್ 3. ಒಳ್ಳೆ ಟೈಮ್ ಲಾಂಗ್ ಆಗಿತ್ತು ಉಡಾನ್ಗೆ ಅದಕ್ಕೆ ಮಾತ್ರ 3. ಸ್ವಲ್ಪ ಕಮ್ಮಿ ಇರೋ ಅಕ್ಕಿಗೆ ಕಮ್ಮಿನೇ ಕೊಡ್ತೀವಿ ರೆಸ್ಟ್. ಅದು ಬರ್ಬೇಕಲ್ಲ ಲೈನ್ಗೆ ಸಿಟ್ಟಿಗೆ. ஓகே இது டபுள் உடன் ஸோ கைஸ் டபுள் உடன் மெத்தட்னா எப்படின்னா பார்த்தீங்கன்னா இப்போ புறா நல்லா பறந்துனுக்குது, கண்டிஷனை பார்த்து வந்துட்டு அதை பந்த் பண்ணுறது அப்படின்னா ஒரு நாள் பந்த் பண்ணுவாங்க, 2வது நாள் புறா வந்துட்டு ஸோ 2 நாள் ரெஸ்ட்டு, ஒரு நாள் ரெஸ்ட்டு, 2வது நாள் ரெஸ்ட்டு, அப்படியே 3வது நாள் வந்துட்டு இல்லை அடி பார்த்துட்டு வாழ்க்கை எந்த மாதிரி வால் கட்டணும் அந்த மாதிரிலாம் பார்த்துட்டு புறா வந்து டேரெக்டாக விடுறது நீங்கள். ஸோ இதுதான் வந்து டபுள் உடன் செட்டப். சிங்கிள் உடன்னா ಹಂಗೆ ಡೈರೆಕ್ಟ್ ಬಿಟ್ಬಿಡೋದು, ರೆಸ್ಟ್ ಮಾಡೋದು, ನಾಳೆ ಆರಿಸೋದು. ಓಕೆ. ಇಲ್ಲಾಂದ್ರೆ ಒಂದ್ಸತಿ ಕೈ ಉಡಾನ್ ಫ್ರೀ ಮಾಡ್ಕೊಂತೀವಿ, ಅಕ್ಕಿ ಫ್ರೀ ಆಯ್ತಾ ಬೋದಾಯ್ತಾ ಅದು ಚೆಕ್ ಮಾಡ್ಕೊಬೇಕು. ನಾನು ಇದು ಎಷ್ಟು ತಿಂದಿದ್ದೀನಿ ಶಾಖ ಕೊಡು, ನೆಕ್ಸ್ಟ್ ದಿನ ಅಕ್ಕಿ ರಕ್ಕೆ ಹಿಡ್ಕೊಂಡು ಎಲ್ಲ ಇದೆಲ್ಲ ಅದೇ ಹೇಳ್ದಲ್ಲ, ಒಬ್ಬರೇ ಮಾತು ಕೇಳಬೇಕು, ಎಲ್ಲಾರು ಮಾತು ಕೇಳಿದ್ರೆ ಶಾಖ ಕೊಟ್ಟು ರಕ್ಕೆ ಎಲ್ಲ ಹಿಡ್ಕೊಂಡೈತೆ. ஸோ சிங்கிள் உடன் என்ன பார்த்தீங்கன்னா ஒரு நாள் பந்த் பண்ணுறது, இல்லை அன்றைக்கி வந்து கை உடன் பண்ணுறது, அப்படியே கையிலே உடன் பண்ணுறது எல்லாருக்கும் தெரியும், பறக்க வைக்கிற மாதிரி அதை பண்ணிட்டு அதுவும் புறா கெப்பாசிட்டியை பார்த்து தான் நீங்கள் பண்ணுமே. ஸோ சிங்கிள் உடன்னா ஒரு நாள் பந்த் பண்ணுறது, டேரெக்டாக மறாதனாலும் புறா விடுறது. ஸோ இதுதான் வந்து சிங்கிள் உடன், டபுள் உடன், ட்ரிபிள் உடன். ಸೊ நிறைய பேர் இந்த உடன் பத்தி கேட்டிருந்தீங்க. ನಾವು 2 ದಿನ ಮಾಡೋದು, 1 ದಿನ ಮಾಡಲ್ಲ ರೆಸ್ಟ್. ನಾವು ಯಾವಾಗೂ 1 ದಿನ ಮಾಡಲ್ಲ. ಅಕ್ಕಿಗೆ 1 ದಿನ ರೆಸ್ಟ್ ಮಾಡಬೇಕು. ನನಗೆ ಗೊತ್ತಿರೋ ಥರ ಒಬ್ರೊಬ್ರು ಇರುತ್ತೆ, ಒಬ್ರೊಬ್ರು ಹೇಳ್ತಾರೆ ಒಂದೇ ರೆಸ್ಟ್ ಮಾಡೋದು. ನಾವು 2 ದಿನ ಬೇಕೇ ಬೇಕು ಬಾಡಿ ರೆಸ್ಟಿಗೆ. ಬಾಡಿ ಪೇನ್ ಒಂದೇ ಕಂಪ್ಲೀಟ್ ಆಗಿ ಹೋಗಿ 1 ದಿನಕ್ಕೆ ಹೋಗಲ್ಲ. ಸ್ನಾನಕ್ಕೆ ಬಿಡ್ತೀವಿ ಫ್ರೀ ಆಗೋಕ್ಕೆ, ಅದು 2 ದಿನ ಬಿಟ್ವಿ. ಅದು ಎದೆ ಊಟ ಬಂದ್ಬಿಡುತ್ತೆ ಒಂದೇ ದಿನ ಕೊಟ್ಟರೆ ಅದಕ್ಕೆ. ஸோ அண்ணா சொல்றது என்னன்னா மினிமம் 2 நாள் ரெஸ்ட் கொடுக்கணும்னு சொல்லியிருக்காரு. ஸோ இந்த உடன் மெத்தடு இதுதான் கைஸ். ஸோ இது வரைக்கும் யாரும் சொல்லலை, இன்னைக்கு அண்ணா வாயிலேருந்து உடன் பற்றி வந்திருக்கு. இதை மட்டும் ஃபாலோ பண்ணிங்க, கண்டிப்பாக புறா நீங்கள் ಕ್ಲೀನಾಗಿ ಬಿಟ್ಟು போகலாம். ಅಣ್ಣ ಈ 13 ವರ್ಷದಲ್ಲಿ ನೀವು ಕಲ್ತ್ಕೊಂಡಿದ್ದು ತುಂಬ ಇದಿರುತ್ತೆ. ನೀವು ಇಷ್ಟಪಡೋದು ನಿಮ್ಮ ಕ್ವಾಲಿಟಿ ಅಂತ ಇರುತ್ತೆ ಅಕ್ಕಿಯಲ್ಲಿ, ಯಾವ ಥರ ಇರಬೇಕು ಕ್ವಾಲಿಟಿ? ಒಂದು ಒಳ್ಳೆ ಅಕ್ಕಿಗೆ ಕ್ವಾಲಿಟಿ ಅಂದರೆ ಎಂತ ಅಂದರೆ ಯಾವ ಥರ ಪ್ಯಾಟ್ರನ್ ಇರಬೇಕು ಅದು ಸ್ವಲ್ಪ ತಿಳಿಸ್ಕೊಡಿ. ಎಲ್ಲ ಅಕ್ಕಿನೂ ಒಂದೇ ಥರ ಇರಲ್ಲ, ಎಲ್ಲ ಮನುಷ್ಯ ಥರ. ನಿಮ್ಮ ಅಣ್ಣನೂ ಬೇರೆ ಥರ ಇರ್ತಾರೆ, ನೀವೇ ಬೇರೆ ಥರ ಇರ್ತಾರೆ, ನಿಮ್ಮ ತಮ್ಮನೂ ಬೇರೆ ಥರ ಇರ್ಬೋದು. ಇವಾಗ ಅದೆಲ್ಲೇ ಹುಟ್ಟೋದು ಅದೇ ಥರ ಬರಲ್ಲ ಅಂತ ಏನಿಲ್ಲ, ಬರಲ್ಲ. ಒಂದೇ ಥರ ಎಲ್ಲ ಫೀಚರ್ಸು. ಎಲ್ಲ ಅಕ್ಕಿ ಕೆಟ್ಟದು ಅಲ್ಲ, ಅದಕ್ಕೇನೋ ಒಂದು ಕಮ್ಮಿ ಇರುತ್ತೆ, ಅದು ಸೇರಿಸ್ಬೇಕು. ಅದು ನೋಡಿನೇ ಸೇರಿಸ್ಕೊಂಡು ಮಾಡಿದ್ರೆ ಪಟ್ಟಾಗಾಡೋದು. ಅದೇ ಹೇಳ್ತಾನ ಮೇನ್ ಫಸ್ಟು ಅದೇ ಆರ್ಬೇಕಂದ್ರೆ ರಕ್ಕೆ ಮುಖ್ಯ. ಓಕೆ, ರಕ್ಕೆ ಮುಖ್ಯ, ಶೋಲ್ಡ್ರ್ ಅಕ್ಕಿಗೆ. ಓಕೆ, ಅಕ್ಕಿಗೆ ರಕ್ಕೆ ಶೋಲ್ಡ್ರ್ ಮುಖ್ಯ. ಒಳ್ಳೆ ಸ್ವಲ್ಪ ಜನ ತಿರಿಗಳು ಒಳ್ಳೆ ಶಾರ್ಪ್ ತಿರಿನೇ ಬೇಕು ಅಂತಾರೆ, ಅದು ಒಳ್ಳೇದು ಗಾಳಿ ಅಕ್ಕಿಗೆ. ಗಾಳಿಗೆ ಒಳ್ಳೇದು. ಇದು ನಾವು ಬೆಂಗಳೂರಲ್ಲಿ ಬಿಡೋ ಇದು ಕ್ಲೈಮೇಟಿಗೆ ಗಾಳಿಗೆ ಅಕ್ಕಿ ಬಿಡೋದು, ಅದಕ್ಕೆಲ್ಲ ಒಳ್ಳೇದು. ನಾಲ್ಕು ತಿರಿ ಒಂದೊಂದು ಕಮ್ಮಿ ಇರುತ್ತೆ, ನೋಡಿದ್ದೀರಾ? ಇದು ಬಿಟ್ಟು 9ನೇ ತಿರಿಗಿಂತ 10ನೇ ತಿರಿ ಕಮ್ಮಿ ಇರುತ್ತೆ. ಓಕೆ, ಅದು ಒಳ್ಳೆ ಅಕ್ಕಿ ಗಾಳಿಗೆ. ಇದು ಒಂದು ಪಾಯಿಂಟ್ ಇಟ್ಕೊಳ್ಳಿ. ಸರಿ, ಓಕೆ. ಸ್ವಲ್ಪ ಉದ್ದ ಮೂತಿ ಅಕ್ಕಿ ಏನು ಮಾಡುತ್ತೆ ಅಂದರೆ ಓಡಾಡೋ ಅಕ್ಕಿ, ಸ್ವಲ್ಪ ಅರ್ಧ ಮಟ್ಟ ಇರೋ ಅಕ್ಕಿ, ಬಾಯಿ ಚೋಂಚ್, ಓಕೆ, ಚಿಕ್ಕ ಬಾಯಿ ಇರೋ ಅಕ್ಕಿ ಮೆತ್ಕೊಳಕ್ಕೆ, ಇದೆಲ್ಲ ಒಂದಿದೆ. ಓಕೆ. ಅಕ್ಕಿ ಇನ್ನೊಂದು ಕಣ್ಣು ಇಲ್ವಾ? ಕಣ್ಣು ಬಗ್ಗೆ ಏನಾಗಬೇಕಾ? இல்லை ஒரு நிமிஷம். ஸோ கைஸ் என்னன்னா இது தெளிவாக சொல்லிடுறேன் பாருங்க. அண்ணன் சொல்றது என்னன்னா இந்த 9வது ரெக்கை விட 10வது ரெக்கை வந்து கொஞ்சம் ஒரு ஒரு ஜாயின் வந்து கம்மியாக இருக்கணும்னு சொல்கிறாங்க. அந்த மாதிரி புறா வந்து நல்ல காற்றுல பறக்கும்னு சொல்கிறாரு. ஓகே, அது மாதிரி மெயின் வந்து கொஞ்சம் மசில்ஸும் கொஞ்சம் நல்லா கெட்டியா, ஷோல்டர் இருக்கு இல்லையா, அந்த மசில்ஸு கொஞ்சம் லென்த்தாக இருக்கணும், கொஞ்சம் நல்லா கெட்டியாக இருக்கணும். அந்த மாதிரி புறாவை ಓಪನ್ ಮಾಡ್ರೆ ಧಾರಾಳಾಗಿ ಓಪನ್ ಮಾಡಬೇಕು. ஓகே, நீங்கள் இப்படி கை வச்ச உடனே அதோட ரெக்கை அந்த கை வந்து நம்மளுக்கு கொடுக்கணும்.
ஸோ அந்த மாதிரி புறாவை நீங்கள் பாருங்கள். ஸோ அதுதான் அண்ணா சொல்கிறது. ಬೇರೆ ಅಣ್ಣ ಬೇರೆ ಸ್ವಲ್ಪ ಜನ ಸಿಂಗಲ್ ಟೈಲೇ ಹೇಳ್ತಾರೆ, ಎತ್ತುತ್ತಾರೆ. ಓಕೆ, ಮೇನ್ ಬಾಲ ನಿಲ್ಲಿಸ್ತಾರೆ ಪ್ಯಾಟರ್ನು. ಈ ಸಿಂಗಲ್ ಟೈಲ್ ಹೇಳ್ತೀನಿ ನೋಡಿ. ಸಿಂಗಲ್ ಟೈಲ್ ಅಕ್ಕಿ ಒಳ್ಳೆ ಅಕ್ಕಿ ಅಂತ ಅಲ್ಲ, ಬಾಕ್ಸ್ ಟೈಲ್ ಅಕ್ಕಿ ಕೆಟ್ಟ ಅಕ್ಕಿ ಅಂತ. ಇವಾಗ ನೀವು ಒಂದು ಹೇಳ್ತೀನಿ, ಅಕ್ಕಿ ಆಡ್ತಾ ಇರುತ್ತೆ, ಓಕೆ, ಕೆಳಗೆ ಬಂದು ಏನು ಮಾಡಬೇಕು, ಬಾಲ ಬಿಸೇಬೇಕು. ಅದು ಬಾಲ ಹಿಂಗಿರೋ ಅಕ್ಕಿ ಚೆನ್ನಾಗಿ ಒಳ್ಳೆ ಗೇಟ್ಲಿ ಮಾಡೋಕ್ಕೆ, ಒಳ್ಳೆ ಅಕ್ಕಿ ಕೂತ್ಕೊಳಕ್ಕೆ ಕಮ್ಮಿ. ಬಟ್ ಇದು ಈ ಥರ ಅಕ್ಕಿ ಇರೋದು ಓಡಾಡೋ ಅಕ್ಕಿ, ಚೆನ್ನಾಗಿ ಓಡಾಡುತ್ತೆ. ಎಲ್ಲ ಓಡಾಡುತ್ತೆ ಅಂತ ಇಲ್ಲ, ಬಟ್ ಇದು ಫೀಚರ್ಸ್ ಓಡಾಡೋದು. ಮೇನ್ ಫಸ್ಟು ಬಾಡಿ ತೊಗೊಳ್ಬೇಕು, ಆಮೇಲೆ ಕಣ್ಣು ಬರೋದು. ಎಷ್ಟು ಇವಾಗ ಫಿಟ್ ಆಗಿದ್ದಾನೆ, ಇವ್ನು ಮಾಡ್ತಾನೆ ಅಥ್ಲೆಟಿಕ್ ಅಂತ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಜಿಮ್ಮರ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಬಾಡಿಯಲ್ಲಿ ಫಿಟ್ಟು ಗೊತ್ತಾಗುತ್ತೆ. ಪ್ಯಾಟರ್ನ್ ಅಂತಾರೆ, ನಿಂತಿರೋ ಪ್ಯಾಟರ್ನು ಆ ಥರ ಅಕ್ಕಿನ ಆಡುತ್ತೆ ಅಂತಲ್ಲ, ಬೇರೆ ಅಕ್ಕಿನೂ ಆಡುತ್ತೆ. ಖಂಡಿತ. ಸ್ಕೊಯರು ಆಡಲ್ಲ, ಸ್ಟ್ರೈಟ್ ಇರಬೇಕು. ಆ ಥರ ಸ್ಕೊಯರೆಲ್ಲ ಆಡೈತೆ, ಒಳ್ಳೆ ಅಕ್ಕಿ. ಅದು ಬೇರೆ, ಅದು ಸೇರಿಸಿರ್ತೀವಿ. ಅದಕ್ಕೆ ಏನು ಬೇಕು, ರೆಡ್ ಲೈನು ಅಂತೀವಿ, ಅದಕ್ಕೆ ಮೇನ್ ಬೇಕಾಗಿರೋದು ಎಲ್ಲ ಸೇರಿಸಿರ್ತೀವಿ. ಅಕ್ಕಿ ಆಡುತ್ತೆ. ಸೊ ಬಾಲದಲ್ಲಿ ನೀವು ಅಂದರೆ ಎಂತ ಎಷ್ಟು ಬಾಲ ಇದೆಯಣ್ಣ? 12 ಬಾಲ. 12 ಬಾಲ. ವೆರೈಟೀಸ್ ಬಾಲ. ಅಂದ್ರೆ ಕುಚ್ಚು ಬಾಲ ಅಂತ ಹೇಳ್ತಾರೆ. 3 ಬಾಲ. 12 ಬಾಲ ಇರಬೇಕು. ಒಂದು 14 ಬಾಲ ನಾನು ಲೈಕ್ ಮಾಡಲ್ಲ, ಸ್ವಲ್ಪ ಜನ ಇಷ್ಟಪಡ್ತಾರೆ. ಬಟ್ 12 ಬಾಲ ಇರಬೇಕು. ಅದ್ರಲ್ಲಿ 3 ಟೈಪ್ ಬಾಲ ಬರುತ್ತೆ. ಕುಚ್ಚು, ಫುಲ್ ಓಪನ್ ಹೂವು ಬಾಲ ಅಂತಾರೆ ಹಿಂಗೆ, ಇನ್ನೊಂದು ಸ್ಕ್ವಯರು, ಫುಲ್ ಮೀಡಿಯಮ್ ಆಗಿರುತ್ತೆ. ಸ್ವಲ್ಪ ಅದೆಲ್ಲ ನೋಡ್ತೀರಾ, ಇಷ್ಟು ಹೇಳ್ತಾನೆ ಇರುತ್ತೆ. ಅದೆಲ್ಲ ಒಳ್ಳೆ ಅಕ್ಕಿ, ನನಗಿಷ್ಟ. ಒಳ್ಳೆ ಅಕ್ಕಿ ಬೇರೆಯವ್ರಿಗೆ ಇಷ್ಟ ಆಗುತ್ತೆ, ನನಗಿಷ್ಟ. ಅದೆಲ್ಲ ಓಪನ್ ಮಾಡೋದು ಚೆನ್ನಾಗಿ ದಾರ್ಲಾಗಿ ಓಪನ್ ಮಾಡುತ್ತೆ, ಕೂತ್ಕೊಳಕ್ಕಾಗಲ್ಲ. ಆ ಟೈಮಲ್ಲಿ ಬಾಜಿ ಬಂದು ಹೊಡೆದ್ರೆ ತಿರ್ಗಾ ಅರ್ಧ ಮುಖಾಲ. ಜಾಸ್ತಿ ಹೊಡಿಯೋದಂದ್ರೆ ಯಾವ ಥರ ಬಾಲ ಇದೆ? ಅದೇ ಹೇಳ್ನಲ್ಲ, ಫುಲ್ ಸ್ಕ್ವಯರ್ ಬಾಲ್. ಅದು ಕಂಟ್ರೋಲ್ ಬಾಲ ಇರುತ್ತೆ. ಕಂಟ್ರೋಲ್ ಬಾಲ ಏಟ್ ಹೇಳಕ್ಕಾಗಲ್ಲ, ಎಲ್ಲದಲ್ಲೂ ಜಾಸ್ತಿನೂ ಆಗುತ್ತೆ. ಹೆಂಗಿರುತ್ತೆ மனுஷன் எங்க கொடுத்தாரு அதெல்லாம் அங்கே அல்ல. ஸோ 3 வெரைட்டி வால் இருக்குது ஃப்ரெண்ட்ஸ். ஒன்று வந்து குச்சி வால்னு சொல்லுவாங்க, இன்னொன்று பூ வால், இன்னொன்று வந்து ஸ்கொயர் வால்னு சொல்லுவாங்க. ಓಕೆங்களா? ಸೊ ಅಂದ ಮಾರಿ கொஞ்சம் ಟ್ರಯಾಂಗಲ್, ಅದೇ ಸ್ಕ್ವೇರ್ ಟ್ರಯಾಂಗಲ್. ಓಕೆ, ಈ ಮೂರಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಆಡೋದಂದ್ರೆ ಕುಚ್ಚುಬಾಲ ಇಲ್ಲ ಅಣ್ಣ? ಕುಚ್ಚುಬಾಲ ಅಂತೆಲ್ಲ 3 ஆடுது. ஓகே, ஸோ கைஸ் புரிஞ்சிச்சிங்களா? அந்த டவுட் கிளியர் ஆயிடுச்சு. 3 வால் எந்த மாதிரி வால் இருந்தாலும் புறா கண்டிப்பாக பறக்கும், அந்த லைன்ல இருந்தால் மட்டும் தான் புறா பறக்கும். ಸೊ ಅಣ್ಣ ಇನ್ನೊಂದು ಏನಂದ್ರೆ, ಎಲ್ಲರೂ ನೀವು ಹೇಳಿದಲ್ಲ ಓಕೆ, ಮೇನ್ ಬಂದು ಬಾಡಿ ಕಂಡೀಷನೇ ಮುಖ್ಯ ಅಂತ. ಮೇನ್ ಕಣ್ಣಲ್ಲೂ ನೋಡ್ತಾರೆ, ಆ ಕಣ್ಣಲ್ಲಿ ಹೆಂಗಿರಬೇಕು ಅದನ್ನ ಸ್ವಲ್ಪ ತಿಳಿಸ್ಕೊಂಡು. ಕಣ್ಣು ಅದು ಒಂದೇ ಸತಿಯಲ್ಲಿ ಏನಾರ ತಿಳಿಯೋಕ್ಕಾಗಲ್ಲ. ಓಕೆ, ಫಸ್ಟ್ ಎಲ್ಲರೂ ಒಳ್ಳೆ ಬ್ರೈಟ್ ಆಗಿರ್ಬೇಕು ಕಣ್ಣು. ಓಕೆ, ನಾನು ಎತ್ತೋದು ಬ್ರೈಟ್ ಇರಬೇಕು. ಓಕೆ, ಶುದ್ಧ ಇರಬೇಕು. ಈ ಗಲೀಜು ಅದೇ ಗಲೀಜಿನ ಕಾರ್ಬನು ಆ ಥರ ಎಲ್ಲ ಎತ್ತಲ್ಲ ನಾವು, ಶುದ್ಧ. ಈ ಗೋಲ್ಡ್ ಶೇಡ್ಗೆ ಅಂತಾರೆ ಗೊತ್ತಾ, ಆ ಥರ ಇದ್ಮೇಲೆ ಹೋಗ್ತೀವಿ. ಆ ಬ್ರೈಟ್ನೆಸ್ ಇರ್ಬೇಕು ಕಣ್ಣಲ್ಲಿ, ಆ ಫ್ಲೂಯಿಡ್ಸ್ ತುಂಬಿರ್ಬೇಕು. ಕಣ್ಣಲ್ಲಿ ಚೆನ್ನಾಗಿರೋ ಅಕ್ಕಿ ಆಡತ್ತೆ ಅಂತ ಏನಿಲ್ಲ, ಹೇಳ್ತೀನಲ್ಲ. ಕರೆಕ್ಟ್. ಆ ಮಸಲ್ಸು ಫಿಟ್ಟು ಹೇಳ್ತೀನಿ, ನಾವು ಮಸಲ್ ಇದ್ದೇ ಇರಬೇಕು ಎಲ್ಲದನ್ನು ಕಣ್ಣಲ್ಲಿ. ಅದೇ ಫಸ್ಟು ಈ ಎತ್ತಬೇಕಂದ್ರೆ ಕಣ್ಣಲ್ಲಿ ಅದೇ ಎತ್ತುತ್ತೀವಿ. ಬಾಯಿ ನಾವು ಸ್ವಲ್ಪ ಮೀಡಿಯಮ್ ಚಿಕ್ಕದೆಲ್ಲ ಎತ್ತಲ್ಲ, ಮೀಡಿಯಂ ಇರಬೇಕು. ಮೀಡಿಯಮ್ ಎತ್ತದು. ಅದೇ ಹೇಳಿದ್ರೆ ಚಿಕ್ಕ ಬಾಯಿ ಏನು ಮಾಡತ್ತೆ ಅಂದರೆ ಮೆತ್ಕೊಳತ್ತೆ, ಬಿಸಿಲಿಗೆ ಚೆನ್ನಾಗಿ ಆಡತ್ತೆ. ಅದು ಕೀಳಲ್ಲ, ಗಾಳಿಗೂ ಆಡತ್ತಿಲ್ಲ ಅಂತಲ್ಲ, ಅದು ಬಿಸಿಲಿಗೆ ಒಳ್ಳೇದು. ಅದು மீடியம் பெஸ்ட் அந்த பெஸ்ட் மீடியம் பாய். ஸோ கைஸ் என்னன்னா, அண்ணா வந்து என்ன சொன்னார்னா, மூக்கில் இந்த மூக்கு பீக் இருக்கு இல்லைங்களா, ஸோ இது வந்து ரொம்ப சின்னதாக இருக்கக்கூடாது, ரொம்ப பெருசாக இருக்கக்கூடாது, மீடியம் இருக்கணும்னு சொல்கிறாரு. சின்ன புறாங்களும் பறக்கும்ன்றாரு. பட் என்னன்னா எப்படி சொல்கிறது, அந்த ஒரு கெப்பாசிட்டி இருக்காது. ஸோ இந்த மாதிரி கொஞ்சம் மீடியம் இருக்கிற புறாங்கன்னா எல்லாத்துக்கும் உங்களுக்கு ಸೂಟಬಲಾக இருக்கும் ನಾನು சொல்கிறேன். ಮೇಲೇನೆ ಆಡುತ್ತೆ, ಮೇಲೇನೆ ಇಲ್ಲ ಕೆಳಗಡೆ ಬರಲ್ಲ. ಅದು ಫ್ಯೂಚರಲ್ಲಿ ಚಿಕ್ಕ ಬಾಯಿ ಏನಕ್ಕಂದ್ರೆ, ಒಂದು ಗಾಡಿಯನ್ನ ರೆಡಿ ಮಾಡ್ತಾರೆ, 2 ನಿಮಿಷ ರೆಡಿ ಮಾಡ್ತಾರೆ, ಹೋಗೋ ಥರನೇ ರೆಡಿ ಮಾಡ್ತಾರೆ. ಗಾಳಿಗೆ ಹೋಗಿ ಕೆಳಗೆ ಆಡೋಕ್ಕಾಗಲ್ಲ, ಈ ಮೇಲೆ ಈಸಿಯಾಗಿ ಇದ್ಬಿಡೋದು, ಮೇಲೇನೆ ಇದ್ಬಿಡುತ್ತೆ. சின்ன வாய் புறாங்கெல்லாம் எப்பவுமே வந்து மேலே தான் பறக்கும்ன்றாரு அண்ணா வந்துட்டு. ஓகேங்களா? ஸோ இந்த மீடியம் புறாங்கெல்லாம் பார்த்தீங்கன்னா 2த்துக்கும் சேர்ந்த மாதிரி, ஸோ உங்களுக்கு பறந்துக்கும். ஸோ ஆனால் கண்ணಲ್ಲಿ என்ன, ಕಣ್ಣಲ್ಲಿ ಏನಲ್ಲ ಒಳ್ಳೆ ನೀರಿರಬೇಕು. ಓಕೆ, ಫಸ್ಟು ಈ ಕ್ರ್ಯಾಕ್ಸು ಅದೆಲ್ಲ ನಾವು ಫಸ್ಟು ಇದು ಮಾಡಲ್ಲ, ನಾವು ಡೌ ಅಂತ ಇರುತ್ತೆ ನಮಗೆ. ಓಕೆ, ಕಣ್ಣಲ್ಲಿ ವೈಬ್ರೇಷನು ಅದೆಲ್ಲ ಐತೆ. ಓಕೆ, ತುಂಬ ಇದೆ. ಓಕೆ, ಅದೆಲ್ಲ ನೀವು ಹೇಳ್ಕೊಟ್ರೆ ಜಾಸ್ತಿ ಎಲ್ಲ கன்ஃபியூஸ் ஆகுது. ஸோ கண்ணில் என்னன்னா கைஸ், நல்ல தண்ணி இருக்கணும், அது மெயின், தெளிவாக இருக்கணும் கண்ணுங்க. அந்த மாதிரி போகிறாங்களா செலெக்ஷன் பண்ணுங்க. மெயின் வந்துட்டு கண்ணோட அண்ணா இப்போ பாடி சொன்னாருங்க பார்த்தீங்களா பேட்டர்னு, அந்த மாதிரி புறாவை செலெக்ஷன் பண்ணுறதை பார்த்து. ஸோ கைஸ் இன்னொன்று என்னென்னா, இங்கே இருக்கிற புறாலாம் பார்த்தீங்கன்னா மினிமம் 16 வயசு வரைக்கும்
அண்ணா வந்து மெயின்டைன் பண்ண வந்திருக்காரு. எல்லாமே பெரிய புறாங்க தான். அதை பற்றி தான் இன்னைக்கு இப்போ ಅಣ್ಣಾಗಡೆ நம்ம பேச போகிறோம். ಹತ್ರ ಅಂದರೆ 16 ವಯಸ್ಸುವರೆಗೂ ಆ ವಂಶನ ಹಂಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಓಕೆங்களா? ಸೊ ಅಣ್ಣ ಒಂದೊಂದು ಜಾತಿ ಬಗ್ಗೆ ಸೊ ಏನು ರಿಕಾರ್ಡು ಅದ್ರ ಬಗ್ಗೆ ನೀವೇ ಹೇಳಿ. ಅದು ಫಸ್ಟು 16 ವರ್ಷ ಆಗಿತ್ತು ಈ ಗಂಡಿಗೆ. ಗಂಡಿಗೆ ಓಕೆ 16 ವರ್ಷ. ಓಕೆ. ಇದು ನಮ್ದಲ್ಲ ಅಕ್ಕಿ, ನನ್ನ ತಂದಿದ್ದಕ್ಕೆ. ಬಟ್ ಈ ಅಕ್ಕಿಗೆ ಏರಿಯಾ ಮೇಲೆ ತುಂಬ ಕಣ್ಣಿತ್ತು. ಓಕೆ. ಅವಾಗ 4,000 ಅಂದರೆ ದೊಡ್ಡ ವಿಷಯ ನನಗೆ. ನನ್ನ ಹತ್ರನೇ ಸುಮಾರು ಇದಕ್ಕೆ 16 ವರ್ಷ, ನನ್ನ ಸುಮಾರು 12 ವರ್ಷದಿಂದ ಐತೆ. ಓಕೆ. ಆ ಥರ ಇದನ್ನೆಲ್ಲ ಕಳ್ತನ ಮಾಡ್ಕೊಂಡು ಬೇರೆಯವ್ರು ಇಟ್ಕೊಂಡು ಆಮೇಲೆ ತೊಗೊಂಬಂದು ಅವಾಗೇ ನಾವು 4,000 ಕೊಡ್ತೀವಿ. ಅವಾಗ 12 ವರ್ಷ ಮುಂಚೆ. ಓಕೆ. ಇವಾಗ ಮರಿ ಮಾಡತ್ತೆ, ಒಂದು ಮರಿ ಮಾಡತ್ತೆ. ಸೂಪರ್. ಓಕೆ. ಇವಾಗ ಮರಿ ಮಾಡತ್ತೆ. ಕಣ್ಣು ಆದರೆ ಪೊರೆ ಕಾಣಲ್ಲ, ಒಂದು ಕಡೆ ஓகே ಕಡೆ காணತ್ತೆ. ஸோ கைஸ் என்னன்னா இந்த ரேக்தாரானுக்கு கிட்டத்தட்ட 16 வயசு இதுக்கு. ஓகேங்களா? நல்லா சாப்பிடுது, நல்லா மெயின்டைன் பண்ண வந்திருக்காரு. இப்போவும் இந்த புறா வந்து முட்டை வைக்குது, பட்டாப்பந்து. ஸோ அதுதான், ஏன்னா 7, 5, 6 வருஷத்துக்கே புறாங்களுக்கு வந்துட்டு என்னன்னா மாய இல்லாமல் போயிடுது. 16 வயசு இந்த ஆணுக்கு. இப்போவும் பட்டாப்பந்து, ஆனால் ஒரு முட்டை தான் வைக்குது. பட்டாப்பந்து நல்லா காப்பாற்றுது பட்டாவை. ಅಣ್ಣ ಈ ಅಕ್ಕಿ ಬಗ್ಗೆ ಹೇಳಿ, ಚೀನಿ ಬಗ್ಗೆ. ಇದು ಸುಮಾರು 13 ವರ್ಷ. ಓಕೆ. 13 ವರ್ಷ. ಇದ್ರೊಳ್ಳೆ ಒಳ್ಳೆ ಪಟ ಸರಿಯಾಗಿ ಆಡೈತೆ. ಓಕೆ. ಇನ್ನೊಂದು ಹೇಳೋದು ಮರ್ತೋದೆ, ಲಾಸ್ಟಲ್ಲಿ ಹೇಳ್ತೀನಿ. ಇದ್ರಲ್ಲಿ ಒಳ್ಳೆ ಪಟ, ಒಳ್ಳೆ ರಿಸಲ್ಟು, ಇದೆಲ್ಲ ಅಕ್ಕಿ ಆಡೈತೆ. ஸோ கைஸ் என்னன்னா இந்த புறாக்கு வந்து வயசு வந்து 13. ஸோ ಈಗ நான் பட்டா ಮಾಡ್ತಾ ಇದ್ದೀನಿ. ಇದು ಒಂದ್ಸತಿ ಆಗತ್ತೆ, ಒಂದ್ಸತಿ ಆಗಲ್ಲ. ஓகே. ஸோ ஆனால் 13 வயசு, ரொம்ப பெரிய பொட்டை. ஆனால் பட்டாப்பந்து இப்போ வரைக்கும் அந்த அண்ணா மெயின்டைன். ஆனால் ನೀವು ஃபீடிங்லாம் ಹೆಂಗೆ ಕೊಡ್ತೀರಣ್ಣ? ರಾಗಿನೇ, பெரிய ராகி. ರಾಗಿ. ಓಕೆ. ಬೆರಿಯೋ ರಾಗಿಲೆ தான் ಅಣ್ಣ வந்துட்டு ಇவ்வளೋ ಪುರಾವನ್ನು ಕಾಪಾತಿட்டு வந்துருக்கு. ಅಣ್ಣ ಈ ಗಂಟು ನನಗೆ ಬಂದಿದ್ದಾನೆ ಒಂಥರನೇ ಇದೆ. ಯಾಕಂದ್ರೆ ಕಲರ್ ಒಂಥರ ಲಾಲ್ ಕಟ್ಟು. ಇಂಥ ಅಕ್ಕಿನ ನೋಡಿಲ್ಲ, ತ್ರೇವಾಲ್ಗಳಲ್ಲಿ ನೋಡಿಲ್ಲ, ನಿಮ್ಮ ಹತ್ರ ನೋಡ್ತಾ ಇರೋದು. ಇವನ್ ಬಗ್ಗೆ ಹೇಳಿ, ಇವನ್ ಹೆಂಗೆ? ಇದು ನನ್ನ ಫೇವ್ರೇಟ್ ಅಕ್ಕಿ. ಓಕೆ. ಇದು ಫೇವ್ರೇಟ್ ಅಕ್ಕಿ ನನಗೆ. ಓಕೆ. ಇದ್ರಲ್ಲಿ ಪಟ ಸುಮಾರು ಪಟ ಆಡ್ಬಿಟ್ಟೈತೆ. ಹೆವಿ ಪಟ ಆಡೈತೆ, ಒಳ್ಳೆ ಬಾಜು, ಒಳ್ಳೆ ಟೈಮು, ಒಳ್ಳೆ ಜೊತೆ ಮಾಡಿದೀವಿ. ಅಕ್ಕಿ ಆಡೈತೆ. ಇವನು ಆಡಿದ್ದ ಒಂದ್ ಕಡೆಯಿಂದ ತಂದಿದ್ವಿ. ಇದಕ್ಕೆ ಸುಮಾರು 10 ವರ್ಷ, 9 ಇಂದ 10 ವರ್ಷ. ಇದಕ್ಕೆ 10 ವರ್ಷ. ஓகே. ஸோ கைஸ் என்னன்னா பாருங்க, இந்த மாதிரி பேட்டர்ன் த்ரேவால நீங்கள் எங்கேயுமே பார்த்துருக்க மாட்டீங்க. சில இடத்துல பார்த்துருக்கலாம். பட் இந்த ஓல்டு கலெக்ஷன் பழைய லைன்லாம் அண்ணா ரொம்ப மெயின்டைன் பண்ணிருக்காரு. இதில் வந்து புறா பறந்துனுக்குது. மெயின் என்னென்னா வந்துட்டு இதில் வந்துட்டு என்னென்னா இதுக்கு எத்தனை ஏஜ்? இதுக்கு 10 ವರ್ಷ. 10 ವಯಸ್ಸು இந்த புறாக்கு. இப்பவும் பட்டாப்பந்து 2 முட்டை வைக்குது, 2ம் ಪಟ್ಟಾಪಂದು. ಅಣ್ಣ ಎಲ್ಲ ಮನೆಯಲ್ಲಿ ತಾಮ್ರಾಲ್ಗಳಲ್ಲಿ ಒಂದು ಫೇವ್ರೇಟ್ ಇರುತ್ತೆ. ನೋಡೋಕ್ಕೋದ್ರೆ ನೀವು ತಾಮ್ರಾಲಲ್ಲಿ ಮಾಡಿದ್ದೀರಾ. ಸೊ ಈ ತಾಮ್ರಾಲ್ ಬಗ್ಗೆ ಹೇಳಿ. ಇದೇ ಫೇವ್ರೇಟ್ ತಾಮ್ರಾಲ್ ನಮ್ಮ ಮನೆಗೆ. ಓಕೆ. ಇದೇ ಫೇವ್ರೇಟು. ಓಕೆ. ಇದೇ ನಮ್ಗೆ ಫೇವ್ರೇಟ್ ಅಕ್ಕಿ. ಓಕೆ. ಈ ಗೂಡಲ್ಲೇ ಇದೆ ಫೇವ್ರೇಟ್. ಎಲ್ಲ ಫೇವ್ರೇಟ್, ಎಲ್ಲೂ ಕೆಟ್ಟದು ಒಳ್ಳೇದಲ್ಲ. ಅದೇ ಒಂದು ಫೇವ್ರೇಟ್ಸ್ ಅಂತ ಲೈಟ್. ಎಲ್ಲದಕ್ಕೂ ಮೇವು, ಇದಕ್ಕೆ ಹಾಕೋದು, ಅದಕ್ಕೂ ಹಾಕೋದು. ಇದ್ರಲ್ಲಿ ಪಟಗಳೆಲ್ಲ ಒಳ್ಳೆ ಪಟ ಟೈಮ್ ಆಡೈತೆ. ಅದೇ ಎಲ್ಲ ಫಾಸಿಲಿಟಿ ಆಡಿದ್ರೆ ಅದು ಒಂದು ಖುಷಿನೇ ಅದು. ಓಕೆ. ಏನನ್ನ ಏಜ್ ಇದು? ಇದಕ್ಕೆ 12 ವರ್ಷ. 12 வருஷம். ஸோ கைஸ் என்னன்னா அண்ணா வீட்டில் தாம்ரால் புறாங்க நிறையா நல்லா ரெக்கார்ட் பண்ணியிருக்கு. இதுக்கு ஒரு 12 வயசு இருக்கு. இப்போவும் இது பட்டாப்பந்து நல்லா அப்படின்னா பட்டாவை நல்லா காப்பாற்றுது. ஸோ இதுதான் அந்த புறா. ಅಣ್ಣ ನೆಕ್ಸ್ಟ್ ಇದು ತ್ರೇವಾಲ್. ಇದು ಒಳ್ಳೆ ಹೆಣ್ಣು. ಇದು 10 ವರ್ಷ ಹೆಣ್ಣು. 10 ವರ್ಷ. ಇದ್ರಲ್ಲಿ ಸುಮಾರು ಪಟ ಅಕ್ಕಿ ಆಡೈತೆ. ಇವಾಗ ಶ್ರೀರಾಮ್ಪುರ ಗೊತ್ತಿರೋರು, ಅವ್ರ ಮನೆಯಲ್ಲೂ ನಮ್ಮ ಫ್ರೆಂಡ್ ಅವ್ರ ಮನೆಯಲ್ಲೂ ಟೂರ್ನಮೆಂಟಿಗೆ ಆಡ್ತು. ஓகே. ಶ್ರೀರಾಮ್ಪುರಲ್ಲಿ ಅಕ್ಕಿ ಆಡ್ತು. சூப்பர். ஸோ கைஸ் என்னன்னா இந்த பொட்டிக்கு வந்து ஒரு 10 வயசு. இதுலேயும் புறா பறந்துனுக்குது. ஸ்ரீராம்புரத்தில் அவங்க ஃப்ரெண்டு வீட்டிலலாம் கொடுத்து புறா பறந்துனுக்குது. இதுதான் அந்த புறா. ಅಣ್ಣ ಈ ಅಕ್ಕಿ ಬಗ್ಗೆ ಹೇಳಿ, ಈ ಗಂಜಿ ಬಗ್ಗೆ. ಇದು ಆಡಿರೋ ಅಕ್ಕಿ. ಓಕೆ. ಇದು ಆಡಿರೋ ಅಕ್ಕಿ. ಓಕೆ. ಒಂದು ಕಡೆ ಅಪಾರ್ಟ್ಮೆಂಟಲ್ಲಿ ಆಡ್ತಾಯಿತ್ತು. ಓಕೆ.
ಒಬ್ಬರು ಕಾಸು ಕೊಟ್ಟು ಹಿಡ್ದಾಕ್ಸಿದ್ವಿ. ಓಕೆ ಸುಳ್ಳೇನೆ ಕೇಳೋದು ನಮ್ದಲ್ಲ ನಾವು. ಬಟ್ ಸುಮಾರು ಇದಕ್ಕೂ 9 ವರ್ಷ 10 ವರ್ಷ ಇದೆಲ್ಲ ಅಕ್ಕಿ ಒಳ್ಳೆ ಟೈಮ್ ಅಕ್ಕಿ ಆಡ್ತೈತೆ. ಇದಕ್ಕೆ ನೋಡಿ ಈಗ ಹೇಳ್ವಲ್ಲ ಬಾಲ, ಇದಕ್ಕೆ ಈ ತರ ಬಾಲ ಅಕ್ಕಿ ಆಡಲ್ಲ ಅಂತ ಕೆಟ್ಟ ಜಾಸ್ತಿ ಬಾಲ ಬೇರೆ. கைஸ் பாருங்க, நிறைய பேர் என்ன சொன்னீங்க வாலில் வந்துட்டு இந்த 14 வால் அதெல்லாம் பறக்காதுன்னு. பாருங்க அண்ணா வீட்லேயே இதே 14 வால் புறாவும் பறந்துனுக்குது. ஓகேங்க, எல்லா பேட்டர்ன் அந்த பிளட் லைன்ல இருந்தால் கண்டிப்பாக புறா பறந்தே பறக்கும். இதுக்கும் ஒரு 10 வயசு. இதுவும் புறா வந்துட்டு எப்படின்னா புறா பறந்துனுக்குது, புறா நல்லா மெயின்டைன் பண்ணுறாங்க, பட்டாவும் பந்து நல்லா பட்டாவங்களும் காப்பாற்றினுக்குது. ಅಣ್ಣ ಈ ಗುಲ್ದಾರ್ ಬಗ್ಗೆ ಹೇಳಿ. ಇದಕ್ಕೂ ಸುಮಾರು 8 ಇಂದ 9 ವರ್ಷ. ಇದರಲ್ಲೂ ಒಳ್ಳೆ ಪಟ ಟೈಮ್ ಮಾಡ್ತೈತೆ, ಒಳ್ಳೆ ಅಕ್ಕಿ ಆಡ್ತೈತೆ. ಈ ಅಕ್ಕಿ ಹೆಂಗೆ ಬಂತಣ್ಣ ನಿಮಗೆ? ಇದೊಂದು ಕಡೆ ತಂದಿದ್ದು. ஓகே. ஸோ கைஸ் பாருங்க, அண்ணா வந்துட்டு எப்படின்னா ஸோ புறா வந்து வாங்கிட்டு வந்து தான் அதை ஷோ அப்படின்னா அதை லைனு கொண்டு வந்துட்டு இருக்காரு, வேற ஒன்றும் இல்லை. இதுக்கு ஒரு 10 வயசு புறா, இப்போவும் பட்டா பந்து, இப்போவும் பட்டாங்களை காப்பாற்றினுக்குது, நல்லா ஹெல்த்தியாக இருக்குது புறா. ஸோ குல்தார் ಅಣ್ಣ ನೀವು ರೇಗ್ದಾರ ಬಗ್ಗೆ ಒಂದು ಸ್ಟೋರಿ ಇದೆ ಅಂತ ಹೇಳ್ರಿ, ಅದ್ರ ಬಗ್ಗೆ ಹೇಳಿ. ಅದು ಹೇಳಕ್ಕೆ ಮರ್ತೋದೆ ಅವಾಗ. ಅದೇ ಇದು ನಾವು 11ವರೆ ಗಂಡು ಅಂತ ಕರಿತೀವಿ. ಓಕೆ, 11ವರೆ ಗಂಡು ಅಂತ. ಇದು ಅದೇ ಹೇಳ್ದಲ್ಲ 16 ವರ್ಷ ಮುಂಚೆ. ಓಕೆ ಓಕೆ. ಡೈಲಿ ಅಕ್ಕಿ ಆಡೋದು, ಡೈಲಿ 11 ಅವರ್, ಡೈಲಿ 11 ಅವರ್. ಓಕೆ, ಡೈಲಿ ಆಡೋದು. ಅದು ಒಂದಿನ ರೆಸ್ಟ್ ಕೊಟ್ರೇನು 5 ನಿಮಿಷ ಆಡುತ್ತೆ ನೆಕ್ಸ್ಟ್ ದಿನ. ಈ ತರ ಉಡಾನ್, ಇನ್ನು ದೋಸೆ ಉಡಾನ್ ಅಂತೀವಿ. ಸಿಂಗಲ್ ಉಡಾನ್, ಸೆಕೆಂಡ್ ಉಡಾನ್ ನೋಡಿದೀರಾ, ಥರ್ಡ್ ಉಡಾನ್ ನೋಡಿದೀರಾ, ಇದು ದೋಸೆ ಉಡಾನ್ ಅಂತೀವಿ. ಈ ತರ ಅಕ್ಕಿ ನಾನು ನೋಡಿಲ್ಲ ಇನ್ನು, ನಾನು ನಿಜವಾಗ್ಲೂ ನೋಡಿಲ್ಲ ನಾನು. ಅಕ್ಕಿ ಡೈಲಿ ಆಡತ್ತೆ, ರೆಸ್ಟ್ ಕೊಟ್ಟೆ ತಿರ್ಗಾ 5 ನಿಮಿಷ, ಅರ್ಧ ಗಂಟೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ತಿರ್ಗಾ 4 ಅವರ್ಗೆ ಆದ್ಮೇಲೆ ಬಾಜಿ ಮಾಡೋದು. ಇದನ್ನು ಏನಾಗುತ್ತೆ, ಉಳ್ಳಾಕತ್ತೆ, ಗಟ್ಟಿ ಹೊಡಿಯಲ್ಲ. ತಿರ್ಗಾ 4 ಅವರ್ ಬಿಟ್ಟು ಡೈಲಿ 11 ಅವರ್. ಕಮ್ಮಿ ಅಂತೂ ಆಡಲ್ಲ, 11 ಅವರ್ ದಾಟಲ್ಲ. ஓகே, டைமிங் இட்ಕೊಂಡಿರೋದು. சூப்பர். ஸோ கைஸ், அண்ணா சொன்னது என்னென்னா ரேக்தாரு, இது அப்பயே அவர் சொல்ல மறந்துட்டார். ஸோ இப்போ எதுக்கு இதை சொல்லிட்டு இருக்காருன்னா, இந்த புறாக்கு வந்து 11 ஹவர்னு இதுக்கு பேர் வச்சுருக்காங்க. எதுக்கு வச்சாங்கன்னா, தினமும் புறா நீங்கள் விடும்போது 11 தான் டைம் பண்ணுமா, 11 ஹவர் புறா பறந்து தான் ஃபினிஷ் ஆகுமா. ஒரு நாள் நீங்கள் பந்த் பண்ணாலும் புறா வந்து 5 நிமிஷத்துக்கு மேலே புறா பறக்கிறது இல்லை. ஸோ இதுதான் மெயின். ஸோ இதில் வந்து நல்லா ரெக்கார்ட் பண்ணியிருக்கு புறா, அந்த வம்சத்தை அப்படியே காப்பாற்றின்னு வந்திருக்காரு. ಅಣ್ಣ ಕೊನೆಯದು ಫೈನಲ್ಗೆ ಬಂದ್ವಿ. ಏನಂದರೆ ಎಲ್ಲರ ದಾಬಡಿಯಲ್ಲಿ ಎಲ್ಲರಿಗೂ ಸಪೋರ್ಟ್ ಇರುತ್ತೆ. ಶಿಷ್ಯ ಆಗಲಿ ತಮ್ಮ ಅಂತ ಹೇಳ್ತಾರೆ ಸ್ವಲ್ಪ ಜನ. ಆ ಥರ ನಿಮಗೆ ಸಪೋರ್ಟ್ ಯಾರು, ಸಪೋರ್ಟಲ್ಲಿ ಇರೋದು ನಿಮ್ಮ ಶಿಷ್ಯಂತರನ್ನ ಸ್ವಲ್ಪ ಈ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡಿ. ಹೇಳಕ್ಕಾಗಲ್ಲ, ಅವರೇ ನೋಡ್ಕೊಳೋದು, ಅವ್ರದೇ ದಾವಡಿ. ಒಂದು ಕೈ ಇದ್ರೇನೋ ಏನು ಮಾಡಕ್ಕಾಗಲ್ಲ. 5 ಬೇಕು, ಖಂಡಿತ 2 ಸೇರೇನೆ ಚಪ್ಪಾಲೇನೋ ಬರೋದು. ಅದೇ ತರ ಒಬ್ರೊಬ್ರು ಒಂದೊಂದು ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ಈ ದಾವಡಿ ಬೆಳೆಯಕ್ಕೂ ಆಗ್ಲಿ, ಬಿಡಕ್ಕಾಗ್ಲಿ, ಏನೇ ಆಗ್ಲಿ, ಬೆಳಗ್ಗೆ ಎದ್ದು ಬರ್ತಾರಲ್ಲ ಎಲ್ಲ ಅವ್ರ ಮನ್ಸಿಂದ ಬಂದ್ರೇನೆ ಆಗೋದು. ಅವರೆಲ್ಲ ಇದ್ದಾರೆ. ತೋರಿಸ್ಕೊಡಿ ಅಣ್ಣ ಪ್ಲೀಸ್. ಬಾಡ ಸಂಜೆ. ಸೊ ಇವರೆಲ್ಲ ನಿಮ್ಮ ಸ್ಕ್ವಾಡ್ ಅಲ್ಲ ಅಣ್ಣ? ಓಕೆ 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 ಏನು ಮಾಡಲ್ಲ. ಓಕೆ, ಫಸ್ಟ್ ಕೆಲಸ ಮುಖ್ಯ. ಅದೇ ಹೇಳ್ದಲ್ಲ, ಫಸ್ಟ್ ಓದಿ ಗ್ರಾಜುಯೇಷನ್, ಆಮೇಲೆ ಬಿಡ್ತಿರೋ ಟೈಮ್ ಇರುತ್ತೆ, ಕಾಸಿದೆ ಎಲ್ಲ ಮಾಡ್ತಾರೆ. ಓಕೆ ಓಕೆ ಓಕೆ. ಅಕ್ಕಿ ಬಿಡೋದ್ರಲ್ಲಿ ಮೇನ್ ಅಂದ್ರೆ ಇವನು. ಓಕೆ, ಸೊ ಹಂಗೆ ನೀವು ಹೇಳಿ ಅಣ್ಣ, ಇಂಟ್ರೊಡ್ಯೂಸ್ ಮಾಡಿ ಅಣ್ಣ. ಹಿಂದೆ ಬನ್ನಿ. ಸಂಜು ಅಂತ. ಓಕೆ. ಬರೋ ಲಪ್ಪು ಅಂತ. ಓಕೆ. ಸಪೋರ್ಟ್, ಹೆವಿ ಸಪೋರ್ಟ್ಗಳು. ಓಕೆ ಓಕೆ ಓಕೆ. ಅಕ್ಕಿ ಬಿಡಲ್ಲ ಅಂದ್ರೇನು, ಓಕೆ, ಬೆಳಗ್ಗೆ ಎದ್ದು ಬರೋದು ಏನು ಗೊತ್ತಿರಲ್ಲ. ಓಕೆ, ಬಂದು ಇರ್ತಾರೆ. ಓಕೆ, ನಾನು ಇಲ್ಲ ಅಂದ್ರೆ ಆ ಜಾಗದಲ್ಲಿ ಇರ್ತಾರೆ ಸಪೋರ್ಟ್. ಓಕೆ, ಐಡಿಯಾ ಕೊಡೋರು ಎಲ್ಲ. ಓಕೆ, ಸರಿ ಅಣ್ಣ, ಒಬ್ಬೊಬ್ಬರಾಗಿ ಬರೋಣ. ನೀವು ತುಂಬ ದಿವಸದಿಂದ ಅಣ್ಣ ಜೊತೆ ಇದ್ದೀರಾ, ಓಕೆನಾ? ಅಣ್ಣಗೆ ನೀವು ಏನೇನು ಹೇಳಕ್ಕೆ ಆಸೆ ಪಡ್ತೀರಾ? ಅಣ್ಣಗೆ ಅವ್ರನ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಒಂದು ಮ್ಯಾಥಲ್ಲಿ ಆಗಲ್ಲ. ಓಕೆ, ಒಂದು ಅಣ್ಣನ ಥರ. ಅವರು ಸುನಿಲ್ ಅವರೇ ಆಗಿರಲಿ, ಇಲ್ಲ ನಮ್ಮ ಅಪ್ಪ ಅವರೇ ಆಗಿರಲಿ, ನಮ್ಮ ಸಂಜು ಅವರೇ ಆಗಿರಲಿ, ಅಣ್ಣ ಅವ್ರು ಹೇಳ್ದಂಗೆ ನಮಗೆ 2 ಕೈಯಿಂದನೇ ನಾವು ಚಪ್ಪಾಳೆ ಹೊಡಿಯೋಕ್ಕಾಗೋದು, ಒಂದು ಕೈಯಲ್ಲಿ ಆಗಲ್ಲ. ಸೊ ಅದಕ್ಕಾಗಿ ಒಬ್ಬೊಬ್ರು ಒಂದೊಂದು
ಬೆನ್ನು, ನಮ್ಮ ದಾವಡಿಗೆ ಒಬ್ಬೊಬ್ರು ಒಂದೊಂದು ಬೆನ್ನು ತರ, ಒಬ್ರು ಅವ್ರ ಕೈಯಲ್ಲಿ ಇದಾಗ್ಲಿಲ್ಲ ಅಂದ್ರೆ ಬೇರೆ ಒಂದು ಸಪೋರ್ಟ್ ಮಾಡೇ ಮಾಡ್ತಾರೆ. ಆ ತರ ಸುನೀಲ್ ಅವ್ರಿಗೆ ಡಿಸ್ಕ್ರೈಬ್ ಮಾಡಕ್ ಇಡೀ ಯಶವಂತಪುರದಲ್ಲೂ ಹೊರಡಿಲ್ಲ. ಅದೇ ತರ ನಮಗೂ ಅವ್ರಿಗೆ ಅಕ್ಕಿ ಇದ್ರಲ್ಲಿ ಗುರುಗಳು, ಅಕ್ಕಿ ಇದ್ರಲ್ಲಿ ಅಂತಲ್ಲ, ಒಬ್ರಿಗೆ ಅಕ್ಕಿ ಬಿಡ್ಬೇಕಂದ್ರೆ ಅವ್ರಿಗೆ ಒಂದು ಶುದ್ಧವಾಗಿ ಮನ್ಸಿರ್ಬೇಕು. ಆ ಮನ್ಸು ಹೊಂದಿದ್ದಾರೆ ನಮ್ ಸುನೀಲ್ ಅವರು. ಅದೇ ರೀತಿ ಇದೇ ತರನೇ ಅವರು 9 ಚಿಲ್ಲರೆ ಅವ್ರಿಗೆ ಲಾಂಗ್ ಟೈಮ್, ಅದಕ್ಕಿಂತ ಅವ್ರದ್ದು 10+ ಒಂದು 10 ಚಿಲ್ಲರೆ ಅಕ್ಕಿ ಅವ್ರು ಬಿಡಬೇಕು ಅಂತ ಯಶವಂತಪುರಲ್ಲಿ ನಮಗೆ ಸಪೋರ್ಟ್ ಇದ್ರೆ ಖಂಡಿತ ಎಲ್ಲ ಮಾಡಿ ಸಪೋರ್ಟ್ ಇದ್ದೇ ಇರುತ್ತೆ ಅವ್ರಿಗೆ. ಖಂಡಿತ. ಥ್ಯಾಂಕ್ಸ್ ಅಣ್ಣ. ನೀವು ಒಂದು ಮಾತು ಅಣ್ಣ ಬಗ್ಗೆ. ಅಣ್ಣ ಅಂದರೆ ಫ್ರೆಂಡು, ನಾವು 8 ವರ್ಷದಿಂದ ಫ್ರೆಂಡ್ ಆಗಿದ್ದೀವಿ. ಇನ್ನೂ ಇದೇ ಥರ ಅಕ್ಕಿ ಬಿಟ್ಕೊಂಡು ಜೊತೆಗೆ ನಾವು ಸಪೋರ್ಟ್ ಮಾಡ್ಕೊಂಡು ಇರ್ತೀವಿ. ಓಕೆ. ಸೊ ಅಪ್ಪು ಅವರೇ, ನೀವು ಹೇಳಿದ್ರು ಅಣ್ಣ ನೀವು ಸ್ವಲ್ಪ ತುಂಬ ಸಪೋರ್ಟ್ ಅಂತ, ನೀವು ಅಣ್ಣಗೇನಿಲ್ಲ ಆಸೆ ಪಡ್ತೀರಾ? ಏನಿಲ್ಲ, ನಮ್ಮ ಅಣ್ಣ ಅವರು ಅಂತ ನಾವು ಬರ್ತಾ ಇರ್ತೀವಿ ಡೈಲಿ. ಓಕೆ. ಸೊ ನೀವು ಜೊತೆ ಇದ್ದು ಅಣ್ಣಗೆ ಸಪೋರ್ಟ್ ಮಾಡಬೇಕು ಕೊನೆವರೆಗೂ. ಮಾಡ್ತಾರೆ ಅವ್ರ ಸಪೋರ್ಟು, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಖಂಡಿತ. ಸೊ ಬ್ರೋ, ನೀವೊಂದು ಮಾತು. ಅಣ್ಣವ್ರಿಗೆ ಸಪೋರ್ಟ್ ಮಾಡ್ತೀವಿ, ಆ ಥರ ಎಲ್ಲ ಏನಿಲ್ಲ. ಓಕೆ. ಚೆನ್ನಾಗಿ ಅಕ್ಕಿ ಆರಿಸ್ತೀವಿ, ಅಷ್ಟೇನೇನಿಲ್ಲ. ಅವ್ರ ಅಕ್ಕಿ ಆರಬೇಕು, ಇವ್ರ ಅಕ್ಕಿ ನಮ್ಗೆ ಅಷ್ಟೇ. ಸೊ ಸೂಪರ್. ಸೊ ಅಣ್ಣ, ನೀವು ನಿಮ್ಮ ಸ್ಕ್ವಾಡ್ಗೆ ಏನು ಹೇಳಕ್ಕೆ ಆಸೆ ಪಡ್ತೀರಾ ಕೊನೆಯದಾಗಿ? ಏನಿಲ್ಲ, ಅವ್ರು ಇರೋದಕ್ಕೆ ಹೇಳ್ದಲ್ಲ 2 ಕೈ ಇನ್ನೂ ಇಲ್ಲ, ಇನ್ನೂ ಇದ್ದಾರೆ. ನಾನು ಒಂದೇ ಕಡೆಯಿಂದ ಮೇ ತಗೊಂಬಂದ್ರೇನು ಆಗತ್ತಾ? ಅವ್ನು ಫೋನ್ ಹಾಕ್ತೀನಿ, ಎಲ್ಲಿದ್ಯೋ ತಗೊಂಬಂದ್ರೆ ತಗೊಂಡ್ಬರ್ತಾರೆ. ಇಲ್ಲಿದ್ಯಾ ಮೆಡಿಸಿನ್, ನಾನು ಇಲ್ಲ ಈ ಜಾಗದಲ್ಲಿ, ಊರಿಗೆ ಹೋಗಿರ್ಬೋದು, ನೋಡ್ಕೊಂಡು ಇನ್ನೊಬ್ರು ಎಲ್ಲರೂ ಇದ್ದಾರೆ. ಎಲ್ಲ ಒಬ್ರಲ್ಲ, ಇನ್ನೂ ಇದ್ದಾರೆ. ಬಟ್ ಇದು ಇವಾಗ ಇರೋದಲ್ಲಿ ತೋರಿಸಿದೀನಿ. ಎಲ್ಲ ಹೆಲ್ಪ್ ಮಾಡೋದೇ, ಒಂದೊಂದು ವಿಷಯ ಚಿಕ್ಕ ಮಾಡಿದ್ರೆ ಹೆಲ್ಪೇ. ಖಂಡಿತ ಅಣ್ಣ, ಖಂಡಿತ ಮಾಡಿದ್ರೆ ಹೆಲ್ಪೇ. ಇವರೆಲ್ಲ ಸಪೋರ್ಟೇ. ಓಕೆ ಅಣ್ಣ, ಇನ್ನೊಂದು ಏನಂದ್ರೆ ಈ ವಿಡಿಯೋದಲ್ಲಿ ಓಕೆನಾ, ಸೊ ಈ ನೋಡ್ತಾ ಇರೋ ಸಬ್ಸ್ಕ್ರೈಬರ್ಗೆ ನೀವು ಏನು ಹೇಳಕ್ಕೆ ಆಸೆ ಪಡ್ತಾ ಇದ್ದೀರಾ ಈ ಶೋಕಿ ಬಗ್ಗೆ? ಈ ಶೋಕಿ ಬಗ್ಗೆ ಹೆಂಗವ್ರಿಗೆ ಹೇಳ್ತಾ ಇರೋದು ಫಸ್ಟು ಓದಿ. ಓಕೆ. ಒಳ್ಳೆ ಕಾಸು ಮಾಡಿ ಹೋದ್ರೆ, ಒಳ್ಳೆ ಕೆಲ್ಸಕ್ಕೆ ಹೋದ್ರೆ ಕಾಸು ಆಗೇ ಆಗುತ್ತೆ. ಒಳ್ಳೆ ಅಕ್ಕಿ ಸಿಕ್ಕೇ ಕಾಸಿದೆ ಅಂತ ಅಕ್ಕಿ ಬೇಕಂತ ತೊಗೊಬೋದು. ನನಗೆ ಗೊತ್ತಿರೋ ಪಾಲಿಸಿ ಇದೆ. ಕಾಸಿಲ್ಲ ಇದರಿಂದ ಹೋದ್ರೆ ಓದು ಸ್ವಲ್ಪ ಕೆಟ್ಟೋಗುತ್ತೆ, ನ್ಯಾಚುರಲ್ ಅದು. ಖಂಡಿತ ಕೆಟ್ಟೋಗುತ್ತೆ, ಅದು ಬೇಡ. ಹುಡುಗರಿಗೆ ಅದು ಬೇಡ. ಅಂದರೆ ಇನ್ನೊಂದು ಹೇಳ್ತೀನಿ, ದೊಡ್ಡವ್ರಿಗೆ ಈ ಪಟ್ಟ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ, ಅವ್ರು ಕೊಡಿ. ಅಕ್ಕಿ ಆಡ್ತೈತೆ, ಸೆತ್ತೋಯ್ತು, ಅಕ್ಕಿ ಆಡ್ತಿದಿರ್ಬೋದು, ಅವ್ರ ಹತ್ರ ಬೇಕಂದ್ರೆ ಹೇಳಿ ಇಟ್ಕೊಳ್ಳಿ, ಸೆತ್ತೋಯ್ತು ಅಂತ ಮೋಸ ಮಾಡೋದು. ಒಂದು ಆಸೆ, ಮನುಷ್ಯರು ಅಂದರೆ ಆಸೆ ಇದ್ದೇ ಇರುತ್ತೆ. ಖಂಡಿತ ಮನುಷ್ಯನಿಗೆ ಆಸೆ ಇದ್ದೇ ಇರುತ್ತೆ, ಅದು ಬೇಡ ಜಾಸ್ತಿ. ಅಂದರೆ ಸ್ವಲ್ಪ ಕೇಳಿ ಇಸ್ಕೊಳ್ಳಿ, ಮೋಸ ಬೇಡ. ತೊಗೊಂಡು ಹೋಗ್ತೀನಿ ಕೇಳಿ, ಒಂದು ಪಟ್ಟ ಕೊಡಲ್ಲಣ್ಣ, ಯಾರ್ಯಾರಿಗೋ ಕೊಡ್ತಾರೆ, ಒಂದು ಪಟ್ಟ ಕೊಡೋಣ. ಖಂಡಿತ. ಸೊ ಅಣ್ಣ ಇನ್ನೊಂದು ಬೆಳೆಸಿ. ಓಕೆ, ನೀವು ಬೆಳೆಸ್ಬೇಕಣ್ಣ, ನೀವು ತುಂಬ ಮಾಡ್ತಾ ಇದ್ದೀರಾ. ಖಂಡಿತ ನಿಮ್ಮನ್ನ ನೋಡಿ ಖಂಡಿತ ಇನ್ನ ಎಲ್ಲರೂ ಹೆಂಗ್ ಶೋಕಿ ಮಾಡ್ಬೇಕು ಕಲ್ತ್ಕೊಳ್ತಾರೆ. ಅದಕ್ಕೆ ನಾವು ಚಿಕ್ಕವರೆಗೂ ಕೊಡ್ತೀವಿ ಚಾನ್ಸ್. ಓಕೆ. ಅವ್ರು ಇವಾಗ ಸೇರ್ಬಿಟ್ರೆ ಅಂದ್ರೆ ಇವಾಗ ದಾವಡಿಯಲ್ಲಿ ಅಕ್ಕಿ ಬಿಡ್ತಾರೆ, ಬಂದ್ ದಾವಡಿಯಲ್ಲಿ ಹಿಂಸೆ ಆಗತ್ತೆ ಅನ್ಕೊಂತಾರೆ. ಖಂಡಿತ ಹಾಗೆ ಆಗುತ್ತೆ. ಕೊಟ್ಟೆ ಕೊಡ್ತೀವಿ ನಾವು, ಬೆಳಿಯಕ್ ಕೊಡ್ತಿದೀವಿ. ಅವರು ತಿಳ್ಕೊಳ್ಳಿ, ಸ್ವಲ್ಪ ಬೆಳೀಲಿ. ಖಂಡಿತ ಅಣ್ಣ. ಕೊನೆಯದು, ನಿಮ್ಮನ್ನ ಇವತ್ತು ವಿಡಿಯೋ ಮಾಡಬೇಕು ನಾನು ಬರೋದಂದ್ರೆ ಅದಕ್ಕೆ ಕಾರಣ ಬಂದು ಸಂತೋಷನ. ಯಾಕಂದರೆ ಅವ್ರನ್ನ ಮಾಡೋಕ್ಕೆ ಮುಂಚೆನೇ ಅವ್ರು ಬಂದು ನಿಮ್ಮನ್ನ ಮಾಡೋಕ್ಕೆ ಹೇಳಿದ್ರು ಅವ್ರು. ಖಂಡಿತ ನನಗಂತ ಒಳ್ಳೆ ರೆಕಾರ್ಡ್ ಮಾಡಿರೋದು ನನ್ನ ಸುನಿಲ್, ನನ್ನ ಫ್ರೆಂಡು. ಅವನ್ನ ಫಸ್ಟು ಮಾಡಿ ಆಮೇಲೆ ನನ್ನ ಮಾಡಿ ಅಂತ. ಬಟ್ ಏನಂದರೆ ಅದೊಂದು ಮರ್ಯಾದೆ ಇಲ್ವಾ? ಯಾಕಂದರೆ ಅವ್ರನ್ನ ಕೆಳಗಡೆ ಮಾಡಿಕೊಂಡು ನಿಮ್ಮನ್ನ ಮೇಲೆ ಮಾಡೋದು ಅದು ಯಾರಿಗೂ ಬರಲ್ಲ. ಸೊ ನೀವು ಈ ಜಾಗದಲ್ಲಿ ಸಂತೋಷನಾಗಿ ಏನೇ ಎಲ್ಲ ಪಡ್ತೀರಾ? ಅವ್ರು ಇವಾಗ ಕಾಂಗ್ರೆಸ್ ಅಲ್ಲಿ ಏನೋ ಲೀಡರ್ ಆಗಿದ್ದಾರೆ, ಇವಾಗ ಸೋಷಿಯಲ್ ವರ್ಕ್ ಎಲ್ಲ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ. ಈ ಪಾರಿ ಒಳಗೆ ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಳ್ಳೆ ಮನುಷ್ಯ ಮಾತ್ರ. ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ, ನೀವೇ ಕಳ್ಸಿದಾರ ಮಾಡಿ ಫ್ರೆಂಡ್ಶಿಪ್ ಬಾಂಡಿಂಗ್ ಒಳ್ಳೆಯವರ ಇದಕ್ಕೆ ಹೇಳಿದ್ರೆ ಇಲ್ಲ ಏನಕ್ಕೆ ಮಾಡಿಸ್ಬೇಕು ಅಂತ ಇದ್ದಿರುತ್ತೆ ಮನಸ್ಸಲ್ಲಿ. ಆ ಥರ ಏನಿಲ್ಲ, ಕೆಟ್ಟದ್ದು ಇಟ್ಕೊಂಡು ಆಚೆ ಒಂದು ಇಟ್ಕೊಂಡೋದು ಒಳಗೆ ಇಟ್ಕೊಂಡು ಮಾತಾಡೋದೇ ಇಲ್ಲ. ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ. ಸೊ ಸೂಪರ್ ಅಣ್ಣ. ಸೋಷಿಯಲ್ ವರ್ಕ್ ಮಾಡಕ್ಕೆ ಸ್ವಲ್ಪ ಇಂಪ್ರೂವ್ ಖಂಡಿತ ಅಣ್ಣ ಅವ್ರು ಈ ವಿಡಿಯೋ ನೋಡ್ತಾರೆ, ನೋಡಿ ಅವರೇ ನಿಮಗೆ ಕಾಲ್ ಮಾಡಿ ಖಂಡಿತ ಹೇಳ್ತಾರೆ ಅವರು. ಸೊ ಥ್ಯಾಂಕ್ಸ್ ಅಣ್ಣ. ಸೊ ನಿಮ್ಮ ದಾವಡಿ ಇನ್ನೂ ಮೇಲೆ ಬರಬೇಕು, ನಿಮ್ಮಿಂದ ಇನ್ನು ಈಗ ಬರೋ ಜನ್ರೇಷನ್ಗೆ ಒಳ್ಳೆ ಸಪೋರ್ಟ್ ಆಗಬೇಕಂತ. ಸೊ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ ರಿಕಾರ್ಡ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಣ್ಣ. ಆ್ಯಕ್ಚುಲಿ ನಾನು ನಿಮ್ಮ ಇಂಟರ್ವ್ಯೂ ತಗೊಳ್ಳೋದು ತುಂಬ ಆ್ಯಕ್ಚುಲಿ ನಾನು ಪ್ರೌಡಾಗಿ ಹೇಳ್ಬೇಕು. ಯಾಕಂದರೆ ನಿಮ್ಮ ಅಕ್ಕಿ ಕಲೆಕ್ಷನ್ ಆಗಲಿ ತುಂಬ ಕಲ್ತ್ಕೊಂಡೆ. ಅದು ಏನು ಗೊತ್ತಾ ಅಣ್ಣ, ಏನು ಗೊತ್ತಾ, ಈ ಕಾಲದಲ್ಲಿ ಬಂದ್ಬಿಟ್ಟು 1 ದಸ್ತೆ ಹಾಕಿ 2 ದಸ್ತೆ ಹಾಕಿನೇ ಸಾಯಿಸ್ಬಿಡ್ತಾರೆ. ನೀವು 14 ವರ್ಷ 20 ವರ್ಷ ಅಕ್ಕಿಲ್ಲ ನೀವು ಕಷ್ಟಪಟ್ಕೊಂಡು ಬಂದಿದ್ದೀರಾ. ನಿಮ್ಮ ಜರ್ನಿನೇ ಒಂದು ಅಕ್ಕಿನಾಗೆ ಸಾಕೊಂಡು ಬಂದಿದ್ದೀರಾ, ಅದೆಲ್ಲ ತುಂಬ ಗ್ರೇಟು. ಓಕೆನಾ, ತುಂಬ ನಾನು ಕಲ್ತ್ಕೊಂಡಿದ್ದೀನಿ ಇವತ್ತು. ಖಂಡಿತ ಅಣ್ಣ, ಖಂಡಿತ. ಸೊ ಇವತ್ತು ನಾನು ತುಂಬ ಪಾಠ ಕಲ್ತ್ಕೊಂಡೆ. ಸೊ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಅಣ್ಣ.